ಬಿಡದವ, ಇದುವರೆಗೂ ತಲೆ ಬಗ್ಗಿಸದಂತೆ ನಿನ್ನನ್ನು ಬಿಡದವನು, the Lord who never allowed you to be disgraced till now, ಇಲ್ಲಿಯವರೆಗೂ ನೀ ತಲೆ ತಗ್ಗಿಸ್ಲಿಕ್ಕೆ ಬಿಡಲಾರದ ದೇವರು will never allow you to go into that disgrace all the days of your life. ನಿಮ್ಮ He ಜೀವ shall lift the horn like a horn of a ನಿಮ್ಮ wild oxen. ಜೀವಿತವನ್ನ ತಲೆ ತಗ್ಗಿಸ್ಲಿಕ್ಕೆ ಬಿಡಲ್ಲ. ನಿಮ್ಮ ಒಂದು ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಆತನು ಮೇಲೆತ್ತುವ ಆತನು. ಎಷ್ಟು ಜನ ಆಮೇನ್ ಅಂತೀರಾ? People who saw your fall will surely see your rising up. ನೀವು ಬೀಳುವುದನ್ನು ಕಂಡಂತವರು ನೀವು ಮೇಲೆ ಎತ್ತಲ್ಪಡೋದನ್ನ ಕೂಡ ಅವರ ಕಣ್ಗಳು ನೋಡ್ಲಿಕ್ಕಿದೆ. If you say amen, ಎಷ್ಟು ಜನ ಆಮೇನ್ ಅಂತೀರಾ? your shame will turn into glory. ನಿಮ್ಮ ಅವಮಾನ ಅದು ಮಹಿಮೆಯಾಗಿ ಅದು ಮಾರ್ಪಡ್ಲಿಕ್ಕಿದೆ. Your failures will turn into victory. ನಿಮ್ಮ ಸೋಲು ಜಯವಾಗಿ ಅದು ಮಾರ್ಪಡ್ಲಿಕ್ಕಿದೆ. Amen. How many of you believe with me? ಎಷ್ಟು ಜನ ನನ್ನೊಂದಿಗೆ Your ನಂಬ್ತೀರಾ? sorrows will be turned into joy. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡ್ತದೆ. You shall not, amen, be a debtor. You shall lend to the nation. ನೀವು ಸಾಲ ತೆಗೆದುಕೊಳ್ಳುವವರಾಗಿ ಅಲ್ಲ, ಸಾಲ ಕೊಡುವವರಾಗಿ ನೀವು ಮಾರ್ಪಡ್ತೀರಾ. Because ಯಾಕೆಂದ್ರೆ you are in Bethlehem. ನೀವು ಬೆತ್ಲೆಹೇಮಿನಲ್ಲಿರುವ ಕಾರಣ, in Bethlehem. ನೀವು ಬೆತ್ಲೆಹೇಮಿನಲ್ಲಿ ಬದುಕುವ Because you ಕಾರಣ, are in the house of the bread. ನೀವು ರೊಟ್ಟಿಯ ಮನೆಯಲ್ಲಿ ನೀವು ಇರುವವರಾಗಿರುವುದರಿಂದ. How many of you agree with me? ಎಷ್ಟು ಜನ ನೀವು ನನ್ನೊಂದಿಗೆ ಒಪ್ಪಿಕೊಳ್ತೀರಾ? 2026 2026 ಪಾರ್ಕಾದ ಆಶೀರ್ವಾದವೇ ಇರಕೂಡದು. ನಾನು ಕಾಣದೇ ಇರುವ ಆಶೀರ್ವಾದವೇ ಇಲ್ಲ ಬ್ರದರ್. I prophesy. ನಾ ಪ್ರವಾದಿಸ್ತೇನೆ. வார்த்தையை மட்டும் பிடிச்சு நிக்கிறேன்னு 365 நாள் வார்த்தையை விடாம பிடிச்சு நிக்கிறேன்னு நீங்க ஆண்டவருக்கு ஒரு ஒப்பந்தம் பண்ணி பாருங்க. 365 ದಿನಗಳು ಕೂಡ ವರ್ಷ ಪೂರ್ತಿ ನಾನು ವಾಕ್ಯವನ್ನು ಬಿಡದೆ ನಾನು ಜೀವಿಸ್ತೇನೆ ಅಂತ ಒಂದು ತೀರ್ಮಾನ ತೆಗೆದುಕೊಂಡು ನೋಡ್ರಿ. ಈ ದಿನ ಒಂದು ತೀರ್ಮಾನ ತಕೊಳ್ಳಿ. Come what may. ಏನೇ ಬಂದ್ರು I will never separate from the word of God. ನಾನು ದೇವರ ವಾಕ್ಯದಿಂದ ನಾ ಬೇರ್ಪಡೋದಿಲ್ಲ. I tell you. ನಾನು ನಿಮಗೆ ಹೇಳ್ತೇನೆ. Amen. Problems will not come behind you. ಸಮಸ್ಯೆ ನಿಮ್ಮ ಹಿಂದೆ ಬರಲ್ಲ. Amen. Goodness and mercy shall follow you all the days. ಶುಭವು ಕೃಪೆಯು ಜೀವಮಾನವೆಲ್ಲ ನಿಮ್ಮನ್ನು ಹಿಂಬಾಲಿಸುತ್ತದೆ. Amen. No matter how fast you run away. ನೀವು ಎಷ್ಟು ವೇಗವಾಗಿ ಓಡೋದ್ರೂ ಪರವಾಗಿಲ್ಲ. Amen. Goodness will run behind you. ಒಳ್ಳೆಯದು ನಿಮ್ಮನ್ನು ಹಿಂಬಾಲಿಸಿಯೇ ಓಡಿ will run behind you. ಕೃಪೆ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. Promotions will run behind you. ಪ್ರಮೋಷನ್ಸ್ ನಿಮ್ಮನ್ನು ಹಿಂದೆಯೇ Wealth will run behind you. ಆರೋಗ್ಯ ನಿಮ್ಮ ಹಿಂದೆಯೇ ಓಡಿ ಬರ್ತದೆ. Why it runs behind you? ಯಾಕೆ ಅದು ನಿಮ್ಮ ಹಿಂದೆ ಓಡಿ ಬರ್ತದೆ? Because you are running behind the word. ಯಾಕಂದ್ರೆ ನೀವು ವಾಕ್ಯದ ಹಿಂದೆ ಓಡ್ತಾ ಇರುವ ಕಾರಣದಿಂದಲೇ. ನೋಡು ಸೇರಿದ ಆಮೆನ್. ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? Only question now is, ಈಗ ನನಗಿರುವ ಒಂದೇ ಒಂದು ಪ್ರಶ್ನೆ, why was there drought in Bethlehem? ಯಾಕೆ ಬೆತ್ಲೆಹೇಮ್ನಲ್ಲೇ ಬರಗಾಲ ಬಂದ್ಬಿಡ್ತು? ಬರಗಾಲ ಯಾಕೆ ಬೆತ್ಲೆಹೇಮ್ ಬಂತು? ಬರಗಾಲ ಯಾಕೆ ಬೆತ್ಲೆಹೇಮ್? God is telling you to come back to Bethlehem. ದೇವರು ಹೇಳ್ತಾ ಇದ್ರೆ ಬೆತ್ಲೆಹೇಮ್ಗೆ ಹಿಂತಿರುಗಿ ಬಾ. Your drought will go, your problem will solve. ನಿನ್ನ ಸಮಸ್ಯೆ ಹೋಗ್ತದೆ, ನಿನ್ನ ಪರಿಸ್ಥಿತಿ ಎಲ್ಲ ಮಾರ್ಪಡ್ತದೆ. But why did they leave Bethlehem? ಆದ್ರೆ ಅವರು ಬೆತ್ಲೆಹೇಮನ್ನ ಯಾಕೆ ಬಿಟ್ಟು ಹೋಗ್ಬೇಕಾಯ್ತು? Why was there drought in Bethlehem? ಯಾಕೆ ಬೆತ್ಲೆಹೇಮ್ನಲ್ಲಿ ಬರಗಾಲ ಬಂತು? Amen. If there was no drought in Bethlehem, ಬೆತ್ಲೆಹೇಮ್ನಲ್ಲಿ ಬರಗಾಲ ಬರ್ದೇ ಹೋಗಿದ್ರೆ, amen, they would have not left Bethlehem. ಅವರು ಬೆತ್ಲೆಹೇಮನ್ನೇ ಬಿಟ್ಟು ಹೋಗ್ತಾ ಇರಲಿಲ್ಲ ಅಲ್ವಾ? ಆಮಾ ಇಲ್ಲೇ ಸೊಲ್ಲಂಗ. ಹೌದಾ ಇಲ್ವಾ? Amen. Turn your Bibles to 1. ನಿಮ್ಮ ಸತ್ಯವೇದವನ್ನ 1ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Now it came to pass in the days when judges ruled, ನ್ಯಾಯಸ್ಥಾಪಕರು ಆಳುತ್ತಿದ್ದ ಸಮಯದಲ್ಲಿ, that there was famine in the land. ಅಲ್ಲಿ ಆ ದೇಶದಲ್ಲಿ ಬರಗಾಲ ಬಂತು. Amen. When the famine comes, ಯಾವಾಗ ಬರಗಾಲ ಬಂದದ್ದು? when judges rule. ಅಲ್ಲಿ ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ. When amen, when you ಏನ சொல்றது ಎಲ್ಲರೂ நல்லா ಗಮನಿಂಗ. ಎಲ್ಲ ಇಲ್ಲಿ ಚೆನ್ನಾಗಿ ಗಮನಿಸಿ. When you don't allow God to rule, ದೇವರು ನಿಮ್ಮ ಮೇಲೆ ಅರಸಾಳ್ಲಿಕ್ಕೆ ನೀವು ಬಿಟ್ಟು ಕೊಡದೆ ಇರುವಾಗ, when you allow your mind to judge, ನಿಮ್ಮ ಮನಸ್ಸು ನ್ಯಾಯ ತೀರಿಸಲಿಕ್ಕೆ ಆಳ್ವಿಕೆ ಮಾಡ್ಲಿಕ್ಕೆ ಒಪ್ಪಿಸಿಕೊಡುವಾಗ, ನ್ಯಾಯ ತೀರಿಸುವಂತದಕ್ಕೆ ಬಿಟ್ಟುಕೊಟ್ಟಾಗ, ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಮನಸ್ಸನ್ನ ನೀವು ಬಿಟ್ಟುಕೊಟ್ಟಾಗ, then famine comes in one's life. ಆವಾಗ ಒಬ್ಬರ ಜೀವಿತದಲ್ಲಿ ಬರಗಾಲ ಅನ್ನೋದು ಬರ್ತದೆ. When judges ruled, ಆ ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ famine came. ಅಲ್ಲಿ ಬರಗಾಲ ಬಂತು. See, connection with the Holy Spirit is not mind to mind. It is from heart to heart. ಪವಿತ್ರ ಆತ್ಮನೊಂದಿಗಿರುವ ಸಂಪರ್ಕ ಮನಸ್ಸಿನಿಂದ ಮನಸ್ಸಿಗೆ ಅಲ್ಲ, ಅದು ಆತ್ಮದಿಂದ ಆತ್ಮಕ್ಕೆ. In the Garden of Eden,
ಆ ಏದೆನ್ ತೋಟದಲ್ಲಿ there was one fruit, that is fruit of life. ಒಂದು ಹಣ್ಣು ಇತ್ತು, ಅದು ಜೀವ ವೃಕ್ಷದ ಮರ ಹಣ್ಣು. Amen. Hallelujah. Hallelujah. It is heart, life. ಅದು ಹೃದಯ, ಅದು ಒಂದು ಜೀವ. Amen. God said eat it. ದೇವರು ಹೇಳಿದ್ರು ಅದನ್ನ You ತಿನ್ನು, will not die, you will live. ನೀನ್ ಅದನ್ನ ತಿಂದ್ರೆ ನೀನ್ ಸಾಯಲ್ಲ, If you ಬದುಕ್ತೀಯ. live with the word of life, you will live forever. ಆ ಜೀವ ವಾಕ್ಯದೊಂದಿಗೆ ನೀ ಜೀವಿಸಿದ್ರೆ ಎಂದೆಂದಿಗೂ ನಿತ್ಯವಾಗಿ ನೀ But ಜೀವಿಸ್ತೀಯ. another tree ಆದ್ರೆ ಇನ್ನೊಂದು ಮರ is not an evil tree. ಅದು ಕೆಟ್ಟ ಮರ ಅಲ್ಲ. We say it Pishash tree, evil tree. ನಾವೇ ಅದಕ್ಕೆ ಕೆಟ್ಟ ಮರ ಅಂತ But ಹೆಸರಿಟ್ಬಿಟ್ಟಿರೋದು. the tree's name was ಆದ್ರೆ ಆ ಮರದ ಹೆಸರು the knowledge of good and bad. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರ. Where you are called to be in the spirit. ನೀವು ಆತ್ಮದಲ್ಲಿ ಇರುವುದಕ್ಕೆ ಕರೆಯಲ್ಪಟ್ಟಿರುವಾಗ, ನಾನು சொல்றது புரியுதுங்களா? ನಾನು ಹೇಳದ Our ಅರ್ಥವಾಗ್ತದ? life is spirit filled life, ನಮ್ಮ ಜೀವಿತ ಆತ್ಮಭರಿತ ಜೀವಿತ, not mind filled life. ನಾವು ಮನಸ್ಸಿನಿಂದ ಜೀವಿಸುವಂತ ಜೀವಿತ ಅಲ್ಲ. When you are with the Holy Spirit in heart to heart connection, ನೀವು ದೇವರ ಆತ್ಮನೊಂದಿಗೆ ಹೃದಯದ ಸಂಪರ್ಕ ಹೊಂದಿರುವಾಗ, whether God comes down or you go to heaven, both are heaven only. ದೇವರು ಭೂಮಿಗೆ ಇಳಿದು ಬಂದ್ರು, ನಾವು ದೇವರ ಬಳಿಯಲ್ಲಿ ಹೋದ್ರು, ಎರಡು ಒಂದೇ. Amen. It's heaven done. ಪರಲೋಕವೇ ನಮ್ಮೊಂದಿಗಿರುವಂತದ್ದು. Amen. Hallelujah. Hallelujah. But when you eat the fruit of the tree of knowledge of good and bad, ಕೆಟ್ಟದರ ಒಳ್ಳೆಯದರ ಅರಿವನ್ನು ಹುಟ್ಟಿಸುವ ಆ ಮರದ ಹಣ್ಣನ್ನು ತಿನ್ನುವಾಗ, ಅವನು ನೋಡು, ಅವನನ್ನ ನೋಡು, ಅವಳು ನೋಡು, ಅವಳನ್ನ ನೋಡು, ಚರ್ಚ್ ನೋಡು, ಚರ್ಚ್ ನೋಡು, Amen. ಗಾಡಿ ನೋಡು, ಗಾಡಿ ನೋಡು, ಹಾಕಿರೋ ಸೀರೆ ನೋಡು, ಆ ಸೀರೆ ನೋಡು. when you enter into the judges rule, ನೀವು ಆ ನ್ಯಾಯ ಸ್ಥಾಪಕರ ಆ ಒಂದು ಆಳ್ವಿಕೆ ಅಡಿಯಲ್ಲಿ ಬರುವಾಗ, you will become pauper, ಬರ್ಬಾದ್ ಹೋ ಜಾಯೇಗಾ. ನೀವು ಬರಗಾಲದಲ್ಲಿ ಬಿದ್ದೋಗ್ತೀರಾ. Hallelujah. Hallelujah. Amen. Your spirit will dry up. ನಿಮ್ಮ ಆತ್ಮ ಒಣಗಿ ಹೋಗ್ಬಿಡ್ತದೆ. See, God cannot live with sin. ದೇವರು ಪಾಪದೊಂದಿಗೆ ಆತನು ಬದುಕಲ್ಲ. God cannot live with flesh. ದೇವರು ಮಾಂಸದೊಂದಿಗೆ ಶರೀರದೊಂದಿಗೆ ಬದುಕಲ್ಲ. Amen. So what you need to do? ನಾವು ಮಾಡ್ಬೇಕಾಗಿರೋದೇನು? Amen. Live under the rule of the Spirit. ಆತ್ಮನ ಆಳ್ವಿಕೆ ಅಡಿಯಲ್ಲಿ ನಾವು ಜೀವಿಸಬೇಕು. When you are in the control rule of the Spirit, ನಾವು ಆತ್ಮನ ಆಳ್ವಿಕೆ ಅಡಿಯಲ್ಲಿ ಜೀವಿಸುವಾಗ, you will not be in famine, you will be famous. ನೀವು ಬರಗಾಲದಲ್ಲಿ ಜೀವಿಸಲ್ಲ, ನೀವು ಪ್ರಸಿದ್ಧರಾಗಿ ನೀವು ಜೀವಿಸ್ತೀರಾ. ಎಷ್ಟು ಜನ ಆಮೆನ್ ಅಂತ? You will not become a pauper, you will become a richest person. ನೀವು ದರಿದ್ರರಾಗಿ ಮಾರ್ಪಡಲ್ಲ, ನೀವು ಐಶ್ವರ್ಯವಂತರಾಗಿ ಮಾರ್ಪಡ್ತೀರಾ. Did you get my point? ನಿಮಗೆ ಅರ್ಥವಾಗ್ತಾ ಇದೆಯಾ? ಬೇರೆ ಒಪ್ಪುಗೊಡಕಾಯ್ತಮ್ಮ. ಈ ದಿನ ಎಷ್ಟು ಜನ ಒಪ್ಪಿಸಿಕೊಡ್ಲಿಕ್ಕೆ ಸಿದ್ಧವಾಗಿದ್ದೀರಾ? ನಾನು ಇವತ್ತು ಮನೆಗೆ ಹೋಗಿದ್ಮೇಲೆ, ನಾನಿವತ್ತು ಮನೆಗೆ ಹೋದ್ಮೇಲೆ, ಅಲ್ಲಿ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ನೋ 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 ನೋ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇಲ್ಲ ಇಲ್ಲ ಇಲ್ಲ. ಟುಡೇ ದ ವರ್ಡ್ ಆಫ್ ಗಾಡ್ ಫಾರ್ ಯು ಈಸ್, ಈ ದಿನ ದೇವರ ವಾಕ್ಯ ನಿಮಗೆ, ಮಾರ್ತಾ, ಓನ್ಲಿ ಒನ್ ಥಿಂಗ್ ಇಸ್ ನೀಡೆಡ್. ಬೇಕಾದದ್ದು, ಅವಶ್ಯಕವಾದದ್ದು ಒಂದೇ ಒಂದು. ಮೇರಿ ಹ್ಯಾಸ್ ಚೋಸನ್ ಇಟ್. ಮರಿಯಳ ಉತ್ತಮ ಭಾಗ ಆರಿಸಿಕೊಂಡಿದ್ದಾರೆ. ವಾಟ್ ಇಸ್ ದಟ್ ಒನ್ ಥಿಂಗ್? ಆ ಒಂದು ಕಾರ್ಯ ಏನು? ಲಿವಿಂಗ್ ಅಟ್ ದ ಫೀಟ್ ಆಫ್ ವರ್ಡ್. ವಾಕ್ಯದ ಪಾದದಲ್ಲಿ ಬದುಕುವಂಥದ್ದು. ಎಷ್ಟು ಜನ ಹೇಳ್ತೀರಾ? ಅವರುடைய பாதத்துல அவருடைய வார்த்தையோடு ನಾವು ಕರಪಾರ. ಆತನ ಪಾದದಲ್ಲಿ ಆತನ ವಾಕ್ಯದೊಂದಿಗೆ ನಾನು ಕುಳಿತುಕೊಳ್ಳುತ್ತೇನೆ. ಓಡು 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 ಓಡು. ಈ ತಿಂಗಳು ಓಡು 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 ಓಡು, ಕತ್ತು 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 ಪ್ರಸಂಗ ಪಣ್ಣು ಪಣ್ಣು ಪಣ್ಣು, ಕೂಗು, ಪ್ರಸಂಗ ಮಾಡು ಮಾಡು. ಬಟ್ ಟುಡೇ, ಆದ್ರೆ ಈ ದಿನ may the Holy Spirit change our lives. ಪವಿತ್ರ ಆತ್ಮ ದೇವರು ನಮ್ಮ ಜೀವಿತವನ್ನು ಮಾರ್ಪಡಿಸಲಿ. Amen.